ಹಾಯ್ ಫ್ರೆಂಡ್ಸ್, ಆಫ್ಟರ್ ಶಾರ್ಟ್ ಬ್ರೇಕ್ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ತೆಲುಗು ನಟ ನಾಗಚೈತನ್ಯ ನಿನ್ನೆ 2ನೇ ಮದುವೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಶೋಭಿತಾ ಧೂಲಿಪಾಲ ಎನ್ನೋ ಮಾಡೆಲ್ ಜೊತೆ ನಾಗಚೈತನ್ಯ ಎಂಗೇಜ್ ಆದರು. ಈ ಮೊದಲು ನಾಗಚೈತನ್ಯ ನಟಿ ಸಮಂತಾ ಅವರನ್ನು ಮದುವೆ ಆಗಿದ್ರು. ನಟಿ ಸಮಂತಾ ಹಾಗೂ ನಾಗಚೈತನ್ಯ ಪರಸ್ಪರ 6 ವರ್ಷಗಳ ಕಾಲ ಇಷ್ಟಪಟ್ಟು 2017ರಲ್ಲಿ ಮದುವೆ ಆಗಿದ್ರು. ಇವರಿಬ್ಬರದು ಸಖತ್ ಕ್ಯೂಟ್ ಆದ ಜೋಡಿಯಾಗಿತ್ತು. ಈ ಮದುವೆಯನ್ನು ತೆಲುಗು ಉದ್ಯಮ ಅಷ್ಟೇ ಅಲ್ಲದೆ ನಟ ಅಕ್ಕಿನೇನಿ ನಾಗಾರ್ಜುನ್ ಕುಟುಂಬ ಕೂಡ ಬಹಳ ಖುಷಿಪಟ್ಟು ವೆಲ್ಕಮ್ ಮಾಡಿತ್ತು. ಸಮಂತಾ ಹೀರೋಯಿನ್ ಆಗಿ ಹೆಸರು ಮಾಡಿದರೆ ನಾಗಚೈತನ್ಯ ಅಪ್ಪನ ಥರನೇ ಸ್ಟಾರ್ ನಟ. ಸೊ ಇಬ್ಬರ ಲೈಫ್ ಆಹಾ ಓಹೋ ಅನ್ನೋ ಥರ ಇರಬೇಕಿತ್ತು. ಆದರೆ ಆ ಥರ ಆಗಲಿಲ್ಲ. ಈ ಮದುವೆ ಜಾಸ್ತಿ ದಿನ ಉಳಿಲಿಲ್ಲ. 2021ರಲ್ಲಿ ಇಬ್ಬರು ಪರಸ್ಪರ ಒಪ್ಪಿ ಡಿವೋರ್ಸ್ ತಗೊಂಡ್ರು. ನಟಿ ಸಮಂತಾಗೆ ಇದನ್ನು ಅರಗಿಸ್ಕೊಳ್ಳೋಕ್ಕೆ ಕಷ್ಟನೇ ಆಯಿತು. ಒಂಟಿತನ ಹಾಗೂ ಅನಾರೋಗ್ಯದಿಂದ ತುಂಬ ಬಳಲಿದ್ರು. ವಿಚ್ಛೇದನ ಪಡೆದ ಕೆಲವೇ ದಿನಗಳಲ್ಲಿ ಸಮಂತಾ ಗಂಭೀರವಾದ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅಂತ ಸುದ್ದಿ ಹಬ್ಬಿತ್ತು. ಆಗ ಸಮಂತಾ ಅಭಿಮಾನಿಗಳು ನಾಗಚೈತನ್ಯ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ನಾಗಚೈತನ್ಯ ನಟಿ ಹಾಗೂ ಮಾಡೆಲ್ ಶೋಭಿತಾ ಅವರ ಜೊತೆ ಎಂಗೇಜ್ ಆಗಿರೋ ಸುದ್ದಿ ಹೊರಬಿದ್ದಿದೆ. ನಾಗಚೈತನ್ಯ ಅವರ ತಂದೆ ಅಕ್ಕಿನೇನಿ ನಾಗಾರ್ಜುನ್ ಅವರೇ ಸ್ವತಃ ನಿಶ್ಚಿತಾರ್ಥದ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ನಾಗಚೈತನ್ಯ ಅವರು ನಟ ನಾಗಾರ್ಜುನ್ ಅವರ ಮೊದಲನೇ ಹೆಂಡತಿ ಮಗ. ನಾಗಾರ್ಜುನ್ಗೂ 2 ಮದುವೆ ಆಗಿದ್ದು 2ನೇ ಹೆಂಡತಿ ನಟಿ ಅಮಲಾ. ಇದೀಗ ತಂದೆಯನ್ನೇ ಫಾಲೋ ಮಾಡ್ತಿರೋ ಹಾಗೆ ಕಾಣ್ತಿದೆ ನಟ ನಾಗಚೈತನ್ಯ. ಸಮಂತಾ ಹಾಗೂ ಚೈತನ್ಯ ಅವರ ವಿಚ್ಛೇದನ ಆದಾಗ ಎಲ್ರಿಗೂ ಕಾಡಿದ ಪ್ರಶ್ನೆ, ಯಾಕೆ ವಿಚ್ಛೇದನ ತಗೊಂಡ್ರು ಅಂತ. ನಾಗಚೈತನ್ಯ ನೋಡಿದ್ರೆ ಸ್ಟಾರ್ ನಟ, ತಂದೆ ನಾಗಾರ್ಜುನ್ ಕೂಡ ಸ್ಟಾರ್ ನಟರಾಗಿದ್ದವ್ರೆ. ಇಂಥ ಸಿನಿಮಾ ಕುಟುಂಬಕ್ಕೆ ಸೊಸೆಯಾಗಿ ಹೋದ ಸಮಂತಾ ಬದುಕು ಚೆನ್ನಾಗಿರ್ಬೇಕಿತ್ತಲ್ವೇ? ಹಾಗಾಗಲಿಲ್ಲ. ಇದ್ದಕ್ಕಿದ್ದಂತೆ ಆ ಮದುವೆಯಿಂದ ಹೊರಗೆ ಬಂದ್ಲು ಸಮಂತಾ. ನನಗೆ ನನ್ನ ವ್ಯಕ್ತಿತ್ವ ಮುಖ್ಯ, ಕೆರಿಯರ್ ಮುಗಿದು ಹೋಗೋದು ನನಗೆ ಇಷ್ಟ ಇರಲಿಲ್ಲ, ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತೆಲ್ಲ ಸೊಬಗು ಕೊಟ್ಲು. ಆದರೆ ನಿಜವಾದ ಕಾರಣ ಈಗ ಸ್ಪಷ್ಟವಾಯಿತು. ವಿಷಯ ಏನಪ್ಪ ಅಂದರೆ, ನಾಗಚೈತನ್ಯ ಸಮಂತಾನ ಇಷ್ಟಪಟ್ಟು ಮದುವೆ ಆದರೂ ಕೂಡ ಶೋಭಿತಾ ಜೊತೆ ಡೇಟ್ ಮಾಡ್ತಾ ಇದ್ರು. ಇದನ್ನು ಸಿನಿಮಾ ಮಂದಿ ಡೇಟಿಂಗ್ ಅಂತ ಕರೆದ್ರು. ಸಾಮಾನ್ಯರ ಭಾಷೆಯಲ್ಲಿ ಇದು ಅನೈತಿಕ ಸಂಬಂಧ ಅಂತಲೇ ಹೇಳಬೇಕಾಗತ್ತೆ. ನಾಗಚೈತನ್ಯ ಸಮಂತಾಗೆ ಮೋಸ ಮಾಡಿಬಿಟ್ರು ಅಂತ ಸ್ವತಃ ಸಮಂತಾಳ ಸ್ಟೈಲಿಸ್ಟ್ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಈಗ ಅದು ಈ ಎಂಗೇಜ್ಮೆಂಟ್ ಜೊತೆ ಸಾಬೀತಾಗಿದೆ. ಈ ಸಿನಿಮಾ ಮಂದಿಗೆ ಮದುವೆ ಅಫೇರ್ಗಳೆಲ್ಲ ತುಂಬ ಕಾಮನ್ ಬಿಡಿ. ಸಮಂತಾಗೂ ಇದು ಗೊತ್ತಿರತ್ತೆ. ಆದರೆ ಅವಳು ಬಹಳ ಡಿಗ್ನಿಫೈಡ್ ಆಗಿ ಈ ಮದುವೆಯಿಂದ ಆಚೆ ಬಂದ್ಬಿಟ್ಲು. ಸಾಮಾನ್ಯವಾಗಿ ಡಿವೋರ್ಸ್ ಆದಾಗ ನಮ್ಮ ಜನ ಹೆಣ್ಮಕ್ಳನ್ನೇ ದೂರ್ತಾರೆ, ಅವಳೇ ಸರಿ ಇರಲಿಲ್ಲ ಅಂತಾರೆ. ಆದರೆ ಆಶ್ಚರ್ಯ ಅಂದರೆ ಸಮಂತಾ ವಿಚಾರದಲ್ಲಿ ಹಾಗೆ ಆಗಲಿಲ್ಲ. ಜನ ಸಮಂತಾಳನ್ನ ಅನುಕಂಪದಿಂದ ಕಂಡ್ರು. ಅವಳ ಅನಾರೋಗ್ಯಕ್ಕೆ ಮರುಗಿದ್ರು, ಒಂಟಿ ಆಗ್ಬಿಟ್ಲು ಅಂತ ಅಲುತ್ಕೊಂಡ್ರು. ಅತ್ತ ನಾಗಚೈತನ್ಯ ಡಿವೋರ್ಸ್ ಆಗ್ತಾ ಇದ್ದಂತೆ ನಟಿ ಶೋಭಿತಾ ಜೊತೆ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಈ ಬಗ್ಗೆಯೂ ಸೋಷಿಯಲ್ ಮೀಡಿಯಾ ಮಂದಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಮಂತಾನೇ ಒಳ್ಳೆ ಜೋಡಿಯಾಗಿತ್ತು ಅಂದ್ರು. ಆದರೆ ಶೋಭಿತಾ ಜೊತೆ ಆಗಲೇ ಓಡಾಡಕ್ಕೆ ಶುರು ಮಾಡಿದ್ದ ನಾಗಚೈತನ್ಯ ಕಳೆದ ಜೂನ್ನಲ್ಲಿ ಯುರೋಪಿಗೂ ಹೋಗಿ ಬಂದರು. ಈ ಫೋಟೋಗಳು ಇನ್ಸ್ಟಾದಲ್ಲಿ ಸಾಕಷ್ಟು ಹರಿದಾಡಿದ್ವು. ಆಗಲೇ ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಏನೋ ರೂಮರ್ ಹಬ್ಬಿತ್ತು. ಈಗ ಎಂಗೇಜ್ಮೆಂಟ್ ಆಗಿ ಅದು ಕನ್ಫರ್ಮ್ ಆಯಿತು. ಹಾಗಾದರೆ ಯಾರು ಈ ಶೋಭಿತಾ ಧೂಳಿಪಾಳ? ಈಕೆ ಮೂಲತಃ ಆಂಧ್ರದವಳು, ನೇವಿ ಆಫೀಸರ್ ಒಬ್ಬರ ಮಗಳು. ಆಂಧ್ರದವಳಾದರೂ ನೋಡೋದಕ್ಕೆ ನಾರ್ತ್ ಇಂಡಿಯನ್ ಥರ ಕಾಣ್ತಾಳೆ. ಈಕೆ ತೆಲುಗಿನಿಗಿಂತ ಬಾಲಿವುಡ್ನಲ್ಲಿ ಕಾಣಿಸ್ಕೊಂಡಿದ್ದೆ ಜಾಸ್ತಿ. ನಟನೆಗಿಂತ ಮಾಡೆಲಿಂಗ್ನಲ್ಲೇ ಹೆಚ್ಚು ಕಾಣಿಸ್ಕೊಂಡಿರೋ ಈಕೆ ಇದುವರೆಗೂ ಯಾವುದೇ ಹೇಳಿಕೊಳ್ಳುವಂಥ ಹಿಟ್ಟನ್ನು ಕೊಟ್ಟಿಲ್ಲ. 4 ಹಿಂದಿ ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಅದೇನೇ ಇದ್ದರೂ ಈಕೆಯ ಹಿನ್ನೆಲೆ ಸಮಂತಾರಿಗಿಂತ ಕಮ್ಮಿ ಏನಿಲ್ಲ. ಈಕೆಯೂ ಕೋಟಿ ರೂಪಾಯಿಗಳ ಒಡತಿ. 32 ವಯಸ್ಸಿನ ಶೋಭಿತಾ ಹಾಗೂ ನಾಗಚೈತನ್ಯ ನಡುವೆ 5 ವರ್ಷಗಳ ಅಂತರ ಇದೆ. ಇನ್ನು ನಾಗಚೈತನ್ಯ ವಿಚಾರಕ್ಕೆ ಬಂದರೆ ಇವರು 154 ಕೋಟಿ ರೂಪಾಯಿಗಳ ಒಡೆಯ. ತಂದೆ ನಾಗಾರ್ಜುನ್ ದಕ್ಷಿಣ ಭಾರತದಲ್ಲೇ ಶ್ರೀಮಂತ ನಟ ಅನ್ನಲಾಗತ್ತೆ. ನಾಗಾರ್ಜುನ್ ಕೂಡ 2 ಮದುವೆ ಆಗಿದ್ದು ಮಗನ ತೀರ್ಮಾನವನ್ನು ಬೆಂಬಲಿಸ್ತಾ ಇರೋದು ಸ್ಪಷ್ಟ. ಸೊ ಇದನ್ನೆಲ್ಲ ನೋಡಿದಾಗ ನಾಗಚೈತನ್ಯ ಕೂಡ ನಟನೆ, ವಿಚ್ಛೇದನ, 2ನೇ ಮದುವೆ ಎಲ್ಲದರಲ್ಲೂ ತಂದೆಯನ್ನೇ ಫಾಲೋ ಮಾಡ್ತಿರೋದು ಕಾಣಿಸ್ತಾ ಇದೆ. ಸಮಂತಾ ಹಾಗೂ ನಾಗಚೈತನ್ಯ ದೂರ ಆದರೂ ಮತ್ತೆ ಒಂದಾಗಬಹುದು ಏನೋ ನಿರೀಕ್ಷೆ ಅಭಿಮಾನಿಗಳಿಗಿತ್ತು. ಡಿವೋರ್ಸ್ ಆದರೂ ಇಬ್ಬರು ಪರಸ್ಪರ ಬೈದಾಡಿಕೊಂಡು ಕಿತ್ತಾಡಿಕೊಳ್ಳುವ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ಇವರಿಬ್ಬರು ಮತ್ತೆ ಒಂದಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈಗ ಆ ನಿರೀಕ್ಷೆ ಸುಳ್ಳಾಗಿದೆ.
ಸಮಂತ ಪರ್ಮನೆಂಟ್ ಆಗಿ ನಾಗಚೈತನ್ಯ ಲೈಫಿಂದ ದೂರ ಆಗ್ತಿರೋದು ಗ್ಯಾರಂಟಿ. ಸಮಂತ ಈ ಮದುವೆ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಎನ್ನುವುದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಸಮಂತ ಮುಂದಿನ ನಡೆ ಏನು? ಸಮಂತ ಇನ್ನೊಂದು ಮದುವೆ ವಿಚಾರ ಮಾಡಬಹುದಾ? ಸಮಂತಾಗೆ ಮದುವೆ ಶಾಕ್ ಕೊಡ್ಬೋದಾ? ಕಾದು ನೋಡಬೇಕು. ಸ್ನೇಹಿತರೆ, ಬಣ್ಣದ ಲೋಕದಲ್ಲಿ ಮದುವೆ, ಅನೈತಿಕ ಸಂಬಂಧ, ವಿಚ್ಛೇದನಗಳೆಲ್ಲ ಬಹಳ ಕಾಮನ್. ಇದರಿಂದ ಅವರು ಅದೆಷ್ಟೇ ನೊಂದ್ರು ಜನಸಾಮಾನ್ಯರಂತೆ ಒಂದು ಸಂಬಂಧಕ್ಕೆ ಕಚ್ಕೊಂಡಿರೋರಂತೂ ಅಲ್ಲ. ಇದು ಬಹಳ ಹಿಂದಿನಿಂದಲೂ ಪ್ರೂವ್ ಆದ ವಿಚಾರ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಸ್ತ್ ಮಾತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.